ಒಂದು ಊರಾಗ ಒಬ್ಬ ದೊಡ್ಡ ವ್ಯಕ್ತಿ ತೀರ್ಕೊಂಡಿದ್ದ. ಆ ತೀರ್ಕೊಂಡ ವ್ಯಕ್ತಿ ಹೆಂಗಿದ್ದಂದ್ರೆ ತುಂಬಾ ಜನರಿಗೆ ಬೇಕಾಗಿರುವಂಥ ಒಬ್ಬ ವ್ಯಕ್ತಿಯಾಗಿ ಅಚಾನಕ್ ಅವಂಗೇನೋ ಮರಣ ಬಂತು, ತೀರ್ಕೊಂಡು ಬಿಟ್ಟ. ಅವರು ಮನೆ ಒಳಗಿನವರು ಅವನ ಹೆಣ ಶೃಂಗಾರ ಮಾಡಿ ಮಣ್ಣು ಕೊಡ್ಬೇಕಂತೇಳಿ, ಇನ್ನೇನು ಶೃಂಗಾರ ಮಾಡಿ ಮಣ್ಣು ಕೊಡ್ಬೇಕಂತೇಳಿ ವಿಚಾರ ಮಾಡಕತ್ತಿದ್ರು. ಊರಾಗಿನ ಹಿರಿಯರು ಅಷ್ಟರು ಬಂದ್ರೆ ಅವ್ರ ಮನೆಗೆ. ಅಲ್ಲ, ನಿಮ್ಮ ಮನೆಯೊಳಗೆ ಸಾಕಷ್ಟು ಸಂಪತ್ತು ಗಳಿಸಿ ಬಿಟ್ಟಾನೋ, ಅವನಿಗೆ ದವಾಖಾನೆಗೆ ತೋರಿಸಿ ಏನಾದರೂ ಆರೈಕೆ ಮಾಡಬಾರ್ದು ಅಂತ ಕೇಳಿದ್ರು. ಅವಾಗ ಅವ್ರ ಮನೆಯಾಗಿನವ್ರು ಅಂದರು, ನಾವೆಲ್ಲ ಅವನು ಆರೈಕೆ ಮಾಡಬೇಕು ಅಂತ ವಿಚಾರ ಮಾಡಿದ್ದೀವಿ, ಅವನ್ನೆಲ್ಲ ಸದೃಢ ಮಾಡಬೇಕು ಅಂತೇಳಿ ವಿಚಾರ ಮಾಡಿದ್ದೀವಿ. ಆದ್ರೆ ಅವನಿಗೆ ಏನು ರೋಗ ಬಂದಿದ್ದ ನಮಗೆ ಯಾರಿಗೂ ಹೇಳೇ ಇಲ್ಲ. ಅವ ಯಾಕೆ ತೀರ್ಕೊಂಡು ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ಆ ವ್ಯಕ್ತಿಗೆ ಏನು ಏಕದಮ್ ಜೀವ ಹೋಗಿಬಿಡ್ತು ನಮಗೂ ಗೊತ್ತಾಗ್ಲಿಲ್ಲ ಅಂತ ಮನೆಗೆ ನಾವು. ಅದ್ರಾಗ ಅವನಿಗೆ ಬೇಕಾಗಿರುವಂಥ ಒಂದು 4 ಮಂದಿ ಗೆಳೆಯರು ಅವನು ತೊಳೆದು ಗಾಡಿ ಕುಣಿಸಿದ್ರು. ಬಂದ್ರು, ಅವರು ಭಾಳ ದುಃಖ ಪಡಾಕತ್ತಿದ್ರು. ಅವನ ನೋಡಿದ ಕೂಡಲೇ ದುಃಖ ಪಡಾಕತ್ತಿದ್ರು. ನಾವು ನಮ್ಮ ಮನೆಯೊಳಗೆ ಏನು ಸ್ವಲ್ಪ ಅಡಚಣೆ ಇರ್ತಿತ್ತು, ಬಾಯಿಂದ ಬರೋದು ಅಷ್ಟ ತಡ ತನ್ನ ಕಿಸೆ ಒಳಗಿರುವಂಥ ನೋಟ 500 ಇರಲಿ 1000 ಬರಲಿ ಎಷ್ಟು ಬಂದರೂ ಕೈಯಾಗಿನ ಕೊಟ್ಟು ಬರ್ತಿದ್ದ. ಅಷ್ಟು ಅವನಲ್ಲಿ ಒಳ್ಳೆಯ ಗುಣಗಳಿತ್ತು ಅಂತ. ಅವಾಗ ಆ ಮನೆಯಾಗಿನವರು ಕೇಳಿದ್ರು, ನೀವೆಲ್ಲ ಹೇಳೋದು ಕರೆ ಐತಿ, ಆದ್ರೆ ನಾವು ನಂಬಬೇಕಲ್ಲ. ನಮ್ಮ ಅಡಚಣೆ ಬಂದೈತಿ ಅಂತ ಸಾವುಕಾರ ಅಂತ ಅವನ ಮುಂದೆ ಹೇಳ್ಕೊಂಡ್ರೆ ಸಾಕು, ಅಷ್ಟು ನಮ್ಮ ಗೌರವವನ್ನು ನೋಡಲಾರದ, ಕಷ್ಟಗಳನ್ನು ಕೇಳಲಾರ್ಕ ಅವನ ಕಿಸೆ ಒಳಗಿರುವಂಥ ಎಷ್ಟು ಬಂದಿದ್ದು, ಕೈ ಒಳಗೆ ಬಂದಿದ್ದು ರೊಕ್ಕ ನಮಗೆ ಕೊಟ್ಟ, ನೀ ಸಂತಿ ಮಾಡ್ಕೊ ಹೋಗಂತೇಳಿ ನಮಗೆ ಕೊಟ್ಟು ಬಿಡ್ತಿದ್ದ. ಸಾವುಕಾರಷ್ಟು ಗುಣಗಳಿತ್ತು, ಒಳ್ಳೆಯವಿತ್ತು ಅಂತ. ಅವಾಗ ಅವ್ರ ಮನೆಯಾಗಿನವ್ರು ಅಂದರು, ಈಗ ಅವ ತೀರ್ ಹೋಗಿದ್ದಾನ, ನಾವು ಏನು ಅವಂಗ ಮಾಡಬೇಕು ಕಾರ್ಯಗಳನ್ನು ಮಾಡೋಣ್ರಿ, ಮುಂದೆ ಏನು ಮಾಡಬೇಕು ಅಂತ ಅದನ್ನೇ ವಿಚಾರ ಮಾಡೋಣ ಅಂತಕ್ಕಂದು ಅವ್ರ ಮನೆಯಾಗಿನವ್ರು ಅವ್ರು ಕೇಳಕ್ಕೆ. ಒಂದು ಇಬ್ಬರು ಕುತ್ಕೊಂಡು ಭಾಳ ಚಂದ ಅಳತಿದ್ರು. ಅಲ್ಲೋ, ನಮ್ಮನ್ನು ಎಲ್ಲರನ್ನೂ ಬಿಟ್ಟು ಹೋದು ಎಲ್ಲ ನಿನಗೆ ಹೋಗು ಮನಸ್ಸು ಹೆಂಗೆ ಬಂತು ಅಂತ ಕೇಳ್ತಿದ್ರು. ಅದ್ರಾಗ ಇನ್ನೊಂದು ಇಬ್ಬರು ಅಂತಿದ್ರು, ಯಾಕೆ ಪಾಪ ತೀರ್ಕೊಂಡ, ಏನಾಗಿತ್ತೋ ಗೊತ್ತಿಲ್ಲ, ಅವಂಗ ಮರಣ ಹೆಂಗೆ ಬಂತು ಗೊತ್ತಿಲ್ಲ ಅಂತ ಒಬ್ಬೊಂದಿಬ್ರು ಅಂತಿದ್ರು. ಹೆಣ್ಣು ಮಕ್ಕಳು ದುಃಖ ತೆಗೆದ ಅಳ್ತಿದ್ರು. ಏನು ಅಳ್ತಿದ್ರು ಅಂದ್ರೆ, ಸಾಯಿ ಹೊತ್ನ್ಯಾಗ ಯಾರಿಗಾದ್ರೂ ಏನಾದರೂ ಹೇಳಿ ಸಾಯಬಾರ್ದನ, ನಾವು ಬಂದು ನಿನ್ನಲ್ಲಿ ಏನಾದರೂ ಕೇಳ್ಕೋತಿದ್ದೀವಿ ಅಂತ ಅಳ್ತಿದ್ರು. ಹೆಣ್ಣು ಮಕ್ಕಳು ಒಂದು ಕಾಡಿ ಜನ ಅಳ್ತಿದ್ರು. ಅವಾಗ ಹೆಣ ಅಂತಿತ್ತು, ನೋಡು, ನಾನು ತೀರ್ ಹೋಗಿದ್ದೀನಿ, ಎಷ್ಟು ಜನ ಕೂಡಿದ್ದಾರೆ ನನ್ನ ಮಣ್ಣು ಕೊಡೋಕ್ಕೆ. ನಾನು ಬದುಕಿದಾಗ ಯಾರೂ ನನ್ನ ಅಂತ್ಯಕ್ಕೆ ಬಂದಿರಲಿಲ್ಲ, ನಾನು ಕಷ್ಟದೊಳಗಿದ್ದಾಗ ಯಾರು ನನ್ನ ಅಂತ್ಯಕ್ಕೆ ಬಂದಿರಲಿಲ್ಲ, ನಾನು ದೊಡ್ಡ ಶ್ರೀಮಂತದನಂತ ಕೂಡ್ಯಾರೋ, ಯಾರಿಗೆ ನಾ ಸಹಾಯ ಮಾಡೇನಂತ ಕೂಡ್ಯಾರೋ ಗೊತ್ತಿಲ್ಲ, ಆದ್ರೂ ನಾ ತೀರ್ಕೊಂಡು ಹೋದ್ಮೇಲೆ ಎಷ್ಟು ಜನ ಕೂಡಿದ್ದಾರೆ ನೋಡಂತ ಮಾತಾಡ್ತಿರ್ತಾನೆ. ಅವ್ರ ಮನೆಯಾಗಿನವ್ರು ಅಂತಿದ್ರು, ಬೇಗ ಮನುಷ್ಯನ ಮಣ್ಣು ಕೊಡೋಣ, ಹೋಗಿ ನಡ್ರಿ ಅಂತ ಹೇಳ್ತಿದ್ರು. ಅವಾಗ ಅವ್ರಿಗೆ ಸಂಬಂಧಿಕರಂತೇಳಿ ಒಂದು 7-8 ಮಂದಿ ಬರೋರು ಇದ್ರು. ಬರೋರು ಇದ್ದಾಗ ಈ ಕಡೆ ಹಿರಿಯರು ಏನು ಮಾಡ್ತಿದ್ರು, ಲಗುಟ್ಟಿ ಹಬ್ಬಸ್ರಿ ಅವ್ರು ಬಂದ್ರೆ ಇವನೇನೋ ಬದುಕಿಸ್ತಾರೇನಂತ ಕೇಳ್ತಿದ್ರು ಹಿರಿಯರು. ಎಲ್ಲ ಅವನು ಭಾಳ ಹಚ್ಚಿಕೊಂಡವ್ರು ಅದಾರು, ಅವ್ನು ಭಾಳ ಸಂಬಂಧಿಕರದಾರು, ಅದಕ್ಕೆ ಅವನು ಇನ್ನೊಂದು ಸ್ವಲ್ಪ ಅವ್ರು ಬರುತ್ತಂತ ಹೇಳ್ರಿ ಅಂತ. ಇನ್ನೇನು ಅವನು ಚಿಟ್ಟಪಾಲಿಕೆ ಒಳಗೆ ಇಡುತ್ತಿದ್ರು. ಅವು 8 ಜನ ಏನು ಬರೋರು ಇದ್ರಲ್ಲ, ಅವ್ರು ಬಂದುಬಿಟ್ರು. ಅಲ್ಲೋ, ನಾವು 4 ಜನ ಅವ್ಗೆ ಭಾಳ ಬೇಕಾದವ್ರು ಇದ್ದೀವಿ, ಭಾಳ ದೂರದಿಂದ ನಾವು ಬಂದಿದ್ದೀವಿ, ನಮ್ಮ ಸಲುವಾಗಿ ಅವನು ಇಡಬಾರ್ದು ಏನಂತ ಕೇಳಿ ಅಳತಿದ್ರು. ಅವನು ನೋಡಿ ಊರಾಗಿನ ಜನ ಅಂದರು, ನೀವು ಯಾವ ಊರವರು ಅಂತ ಕೇಳಿದ್ರು. ನಾವು ಈ ಕಡೆ ಅವ್ಗೆ ಭಾಳ ತುಂಬ ಬೇಕಾದವ್ರು ಇದ್ದೀವಿ, ಭಾಳ ದೂರಿಂದ ಬಂದೀವಿ, ನಾವು ನಮಗೆ ಬಹಳ ಸಹಾಯ ಮಾಡ್ಯಾನವ,
ನಮಗೆ ಭಾಳ ಒಳ್ಳೆ ಕೆಲಸಗಳನ್ನು ಮಾಡ್ಯಾನೋ ಏನೋ ಅವನ್ನ ತೀರ್ಕೊಂಡನನ್ನು ಸುದ್ದಿ ಕೇಳಿ ನಾವು ಅವನ ಮೂರ್ತಿಯರೇ ನೋಡಿ ಸಂತೋಷ ಪಡಬೇಕಂತೇಳಿ ಬಂದೀವಂತ ಅಂತಿದ್ರು ಅವರು. ಅವನಲ್ಲಿ ಭಾವನೆಗಳು ಸರಿ ಇದ್ದು, ಅವನಲ್ಲಿ ಗುಣಗಳು ಸರಿ ಇದ್ದು, ಆದರೂ ದೇವರ ಆತನಿಗೆ ಮರಣ ಕೊಡಬಾರ್ದಿತ್ತು ಅಂತ ಅಂತಿದ್ರು. ಅವಾಗ ಊರಿನ ಜನ ಅಂದರು, ಸಾಹುಕಾರ ಸಾಯವಲ್ಲಕ ಎಷ್ಟು ಜನರಿಗೆ ಒಳ್ಳೆಯದನ್ನು ಮಾಡಿ ತೀರ್ಕೊಂಡನ ನೋಡು, ಅವನಲ್ಲಿ ಗುಣಗಳು ಎಷ್ಟು ಒಳ್ಳೆಯವಿತ್ತು ಅಂತ. ಕೊಡುವ ಕೈ ಇಸ್ಕೊಂಡಿಲ್ಲ, ಕೊಡುವ ಮನಸ್ಸಿತ್ತು, ಇಸ್ಕೊಳ್ಬೇಕನ್ನುವಂಥ ಭಾವನೆಗಳೆಲ್ಲ ಅವನಲ್ಲಿ. ಅಲ್ಲೋ ನೀನು ತೀರ್ ಹೋಗಿದಿ, ನಿನ್ನ ನೋಡೋಕೆ ಯಾವ್ರವ್ರು ಬಂದಾರೋ ಒಂದು ಸ್ವಲ್ಪ ಅವ್ರ ಜೋಡಿ ಮಾತಾಡು ಅಂಥೇಳಿ ಅಂತಿದ್ರು ಕೈರಿಗವ್ರು. ಅವ್ನು ತೀರ್ಕೊಂಡಾನೇನು ಮಾತಾಡ್ತಾನ, ಅವ್ನು ಮಾತಾಡೋಕೆ ಏನದ, ಮಾತಾಡೋದು ಏನು ಉಳಿದಿಲ್ಲ, ತೀರ್ಕೊಂಡು ಹೋಗ್ತಿಲ್ಲ ಸತ್ತು. ಅವನು ಇದ್ದಾಗ ಎಲ್ಲರ ಜೋಡಿ ಖುಷಿಯಾಗಿದ್ದ, ತೀರ್ಕೊಂಡಾಗೂ ಖುಷಿಯಾಗದ, ಅವನು ಮಾತಾಡಿಸಿ ಏನು ಮಾಡವ್ರ. ಸತ್ತು ಹೋಗಿರುವ ಹೆಣ ಖುಷಿ ಹೆಂಗಿರ್ತತಿ ಅಂತಂದ್ರೆ, ತನ್ನ ಬಳಗ ತಾ ತೀರ್ಕೊಂಡ ಮ್ಯಾಲ ನಾ ತೀರ್ಕೊಂಡ ಮೇಲೆ ಎಷ್ಟು ಜನ ಬಂದು ನನ್ನ ನೋಡ್ತಾರೋ ಅಂದ್ರೆ, ಕನಸಿನೊಳಗೂ ನಾ ತಿಳ್ಕೊಂಡಿರಲಿಲ್ಲ ಅಷ್ಟು ಜನ ಬಂದು ನನಗೆ ಮಣ್ಣು ಕೊಡಕ್ಕೆ ಬಂದಿದ್ದಾರೆ. ನನಗೂ ಸಂತೋಷ. ಗೆಳೆಯರಂದ್ರು ಅವನ ಹೆಂಡತಿ ಅಂತಾಳೋ ಏನು, ಅವನ ಹೆಂಡತಿ ಗೆಳೆಯರು ಹೇಳ್ತಾಳಂದ್ರೆ, ನನ್ನ ಗಂಡ ಸತ್ಯದಕ್ಕೆ ನನಗೆ ದುಃಖಿಲ್ಲ, ನನ್ನ ಗಂಡ ನನ್ನ ಸಂಪತ್ತು ಬಿಟ್ಟು ಹೋದಕ್ಕೆ ನನಗೆ ಚಿಂತಿಲ್ಲ, ನಿಮ್ಮ ಜೋಡಿ ಖುಷಿ ಇದ್ದಂದ ನಾಲ್ಕು ಮಂದಿಗೆ ದಾನ ಮಾಡಿದಾನನ್ನುವಂಥ ಶಬ್ದ ನನ್ನ ಕಿವಿಗೆ ಬಿತ್ತಲ್ಲ, ಅದನ್ನು ಕೇಳಿ ಸಂತೋಷಪಟ್ಟಂತ ಹೆಂಡತಂತ. ಅವರು ಹೆಂಡತಿ ಅಂತಕ್ಕೂ ಎಷ್ಟು ಗುಣಗಳು ಒಳ್ಳೆವು ಕೊಟ್ಟದಾನ ದೇವರ. ಶ್ರೀಮಂತರಬಹುದು, ಮನಸ್ಸು ದೊಡ್ಡದು ಐತಲ್ಲ, ಅದಕ್ಕೆ ಏನು ಮಾಡಿ ಮನಸ್ಸು ದೊಡ್ಡದು ಕೊಟ್ಟಾನ ದೇವರು. ಬದುಕೋಕೆ ಅವಕಾಶ ಕೊಟ್ಟಾನ, ಸಂಪತ್ತು ಬಳಸ್ಕೊಳ್ಳೋಕೆ ಅವಕಾಶ ಕೊಟ್ಟಿಲ್ಲ. ಬೇಗ ಆತ ದೇವರ ಅವನ್ನ ಕರ್ಕೊಂಡು ಬೆಸ್ಟ್. ಎಷ್ಟು ಸಂತೋಷ. ಎಲ್ಲ ಸಂಬಂಧಿಕರು ಬಂದರು. ಇನ್ನೇನು ಚಿಟ್ಟಪಾಲಿಕೆ ಒಳಗೆ ಇಡುವುದರೊಳಗಣ ಒಂದು ಮುದುಕಿ ಎದ್ದು ಬಂತು. ಆ ಮುದುಕಿ ಗದ್ದ ತುತ್ತಿ ಹಿಡ್ದು ಅಳಾಪಿತ್ತ ಸಾಹುಕಾರ. ನನ್ನ ಮನಿತಾನ ನಡೆದಿದ್ದ ನಿನ್ನಿಂದನೋ ನನ್ನ ಬಿಟ್ಟು ಹೊಂಟಿಲ್ಲ ಅಂತ ಕೇಳಿ ದುಃಖದಿಂದ ಅಳತಿತ್ತ ಮುದುಕಿ. ನನ್ನ ಮನೆತಾನ ನಡೆದಿದ್ದ ನಿನ್ನಿಂದ, ಆದರೆ ನೀ ಬಿಟ್ಟು ಹೋದಿ, ನನ್ನ ಮನೆತಾನ ನಡೆಸೋರು ಯಾರು? ಇನ್ನು ಮ್ಯಾಲ ನನ್ನ ಮನೆ ಹೆಂಗೆ ನಡಿಬೇಕು? ನಾನು ಕೇಳಿದಾಗ ನಿನ್ನ ಹೊಲದೊಳಗೆ ಬೆಳೆದಿರುವಂಥ ಬೆಳೆ ಒಳಗೆ ಏನಂತ ಎಲ್ಲಾನು ನನಗೆ ಕೊಟ್ಟು ಬಿಡ್ತಿದ್ದೆ. ಒಂದು ಸೌಂತಿಕಾಯಿ ಕೊಡ್ತಿದ್ದೆ, ಒಂದು ಹಣ್ಣು ಹಂಪಲ ಕೊಡ್ತಿದ್ದೆ, ಒಂದು ಗಿಡದೊಳಗೆ ಬೆಳೆಯುವಂಥ ಎಲ್ಲಾನು ನನಗೆ ಕೊಟ್ಟು ಬಿಡ್ತಿದ್ದೆ, ಒಂದು ಕೋತಂಬರಿಯನ್ನು ಕಿತ್ತು ಕೊಟ್ಟು ಬಿಡ್ತಿದ್ದೆ. ನನ್ನ ಸಂಸಾರ ನಡೆಸ್ತಿರುವಂಥ ಸಾಹುಕಾರ ನೀನು ಎಲ್ಲ ಬಿಟ್ಟು ಹೋದಿಲ್ಲ, ನನ್ನ ಸಂಸಾರಿನ ನಡೆಸೋರು ಯಾರು? ಮುದಿ ಕಳ್ತಿತ್ತು. ಅವಾಗ ಆ ಮುದಿ ಕಳುವತ್ನ್ಯಾಗ ಅವ್ರ ಮನೆಯೊಳಗಿನವ್ರು ಒಬ್ಬ ಹೆಣ್ಣು ಮನುಷ್ಯ ಬಂದ. ನೀ ಆದ್ರೆ ಸಾಯಬಾರ್ದನಂತ ಮುದುಕಿನ ಕೇಳಿದವ. ಯಾಕಂತ ಕೇಳಕ್ಕೆ ಯಾಕಂದ್ರೆ ನಿನ್ನ ಸಂಸಾರ ನಡೆಸುವಂಥ ಎಷ್ಟೋ ಸಂಸಾರಗಳನ್ನು ನಡೆಸುವಂಥ ಒಬ್ಬ ಮನುಷ್ಯ ಸತ್ತು ಹೋಗಿದ್ದಾನಂದ್ರೆ, ಎಷ್ಟೋ ಸಂಸಾರ ನಡೆಸ್ತಿದ್ದ ನಾವು ಬದುಕಿದಂದ್ರೆ ನಿಂದ ಒಂದು ಸಂಸಾರ ಬಿಟ್ಟು ಹೋಗಿದ್ದಾನಲ್ಲ, ಇದಕ್ಕೆ ದುಃಖ ಬರಕತ್ತ. ಅವಾಗ ಮುದುಕಂತಿತ್ತು, ಅಲ್ಲೋ ನಾನು ದುಃಖದಿಂದ ಯಾಕೆ ಅಳಾಕತ್ತಾನೆ ಅಂದ್ರೆ, ಅವನು ನನಗೆ ಕೊಟ್ಟಿದ್ದ ನೋಡಿ ದುಃಖ ಬರಕತ್ತಿಲ್ಲ. ಅವನ ನಗು ಮುಖ ನನಗೆ ಕೊಡುವತ್ನಾಗ ನೀ ಸಂತೋಷವಾಗಿರುವಂತ ನನಗೆ ಕೊಟ್ಟು ನಕ್ಕೋತ ಹೇಳ್ತಿದ್ದಲ್ಲ, ಅದನ್ನು ಕೇಳಿ ಸಂತೋಷಪಟ್ಟು ಅವನ ಬಗ್ಗೆ ಮಾತಾಡಿ ಹೋಗ್ಲಕತ್ತಾನೆ ಹೊರತಾಗೆ ಅವನ ಬಗ್ಗೆ ನನಗೆ ಕೊಟ್ಟ ಸಂಸ್ಕೃತಿ ನಡೆಸ್ಯಾನ, ಸಂಸಾರ ನಡೆಸ್ಯಾನ ಅಂತೇಳಿ ದುಃಖದಿಂದ ಅಳಾಕತ್ತಿಲ್ಲ ಅಂತೇಳಿ ಮುದುಕಂತಿ. ಅವಾಗ ಮುದುಕಳುವತ್ನಾಗ ಆಯಿತು, ಇನ್ನೇನಾಗೋದು ಆತು, ನನಗೆ ಇನ್ಯಾರು ಕೊಟ್ಟು ನಡೆಸೋರು ಯಾರೂ ಇಲ್ಲ, ಎಲ್ಲರೂ ಬಿಟ್ಟು ಹೋದ್ರು. ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ನಿ, ಇನ್ನು ಯಾರು ಕೊಟ್ಟು ನಡೆಸೋರು ನನಗೆ ಹತ್ತಿಕ್ಕಂದು ಮುದುಕಂತಿತ್ತು. ಅವಾಗ ಮನ್ಯಾಗಿನವ್ರು ಅಂತಿದ್ರು, ಎಷ್ಟು ಹಾಕಲಕ್ಕೆ ನಿನಗೆ ನಡೆಸ್ಯಾನಂದ್ರೆ ನಮ್ಮ ಅಂತಕ್ಕೆ ಬಂದು ಸಾಧ್ಯದಷ್ಟು ನಾವು ಕೊಡ್ತೀವಿ, ಬಂದು ಒಯ್ಯತ್ತಿಕ್ಕಂದು ಮನ್ಯಾಗಿನವ್ರು ಮುದುಕಿಗೆ ಹೇಳಿದ್ರು. ಅಳಬೇಡ ಅಯ್ಯ ಅಂತ ಹೇಳ್ತಿತ್ತು. ಒಂದು ಅವನ ಮೊಮ್ಮಗ ಬಂದು ಮುದುಕಿಗೆ ಹೇಳ್ತಿತ್ತು. ಏನು ಹೇಳ್ತಿದ್ದಪ್ಪ ಅಂದ್ರೆ, ನಿನಗೇನು ನಮ್ಮ ಮುತ್ತ ನಿನಗೆ ಕೊಟ್ಟು ನಡೆಸ್ಯಾನಲ್ಲ,
ಅದ ಪ್ರಕಾರನ ನಾನು ನಿನಗೆ ಕೊಟ್ಟು ನಡೆಸ್ತಾನೆ, ದುಃಖ ಪಡದಾಡ ಅಂತ ಹೇಳಿ ಮುದುಕಿಗೆ ಹೇಳ್ತಿರ್ತ ಮೊಮ್ಮಗ. ಆಯ್ತಳತ್ತೇಕಂದ ಮುದುಕಿ ತೆಕ್ಕಿ ಬಡ್ದು ಮೊಮ್ಮಗನ ತೆಕ್ಕಿ ಬಡ್ದು ಅಳ್ತಿತ್ತು ಮುದುಕಿ. ಎಷ್ಟು ಜನ ದುಃಖ ಪಡ್ತಿದ್ರು ಅಂದ್ರೆ ಆ ಮುದುಕಿಯ ಗೋಳನ್ನು ಕೇಳಿ ಯಾರು ಅಷ್ಟು ದುಃಖಗಳನ್ನು ಪಡ್ತಾರೆ. ಅವಾಗ ಚಿಟಪಾಲಿಕೆ ಒಳಗಿಟ್ಟು ಒಯ್ತಿದ್ರು ಸ್ಮಶಾನಕ್ಕೆ. ಸ್ಮಶಾನಕ್ಕೆ ಹೋಗಿ ಚಿಟಪಾಲಿಕೆ ಒಳಗಿಂದ ಓದಿ ಇಟ್ಟರು ಗೋರಿ ಅಂತಿತ್ತು. ಅಲ್ಲೋ ಎಷ್ಟು ನೀನು ಶ್ರೀಮಂತಿದ್ದರೇನು ಒಂದು ದಿವಸ ನನ್ನ ಒಳಗೆ ಬಂದು ಮಲ್ಕೊಳ್ಳೋ ಪರಿಸ್ಥಿತಿ ನನಗೆ ಬಂದು ಬಿಡ್ತಲ್ಲ ಅಂತ ಗೋರಿ ಕೇಳ್ತವನ. ಗೋರಿಗೆ ಹೆಣ ಅಂತಿತ್ತು, ನಾನಾರೇ ಏನು ಮಾಡಲಿ, ನನ್ನ ವಯಸ್ಸು ಮುಗಿತ್ತು, ಪರಮಾತ್ಮ ನನ್ನ ಕೊಂದು ಬಿಟ್ಟು ಅದಕ್ಕೆ ನಿನ್ನೊಳಗೆ ಮಲ್ಕೊಳಕ್ಕೆ ಬಂದ. ಅಲ್ಲಿ ಬಾಜು ಇದ್ದವ್ರು ಅಂತಿದ್ರು, ಎಲ್ಲಾನು ಸಂಪತ್ತು ಬಿಟ್ಟು ಅದನ್ನು ಹಂಚ್ಕೋತಾರೆ. ಯಾರದ ಮಕ್ಕಳು ಹಂಚ್ಕೋತಾರೆ, ಮೊಮ್ಮಕ್ಕಳು ಹಂಚ್ಕೋತಾರೆ, ಸ್ವಸ್ಥರು ಹಂಚ್ಕೋತಾರೆ, ಎಲ್ಲಾನು ಬಿಟ್ಟು ಬಾಯಾಗ ಮಣ್ಣು ಹಾಕ್ಕೊಂಡು ಸತ್ತು ಹೋಗಿಬಿಟ್ಟ ಶ್ರೀಮಂತ ಮಂದಿ ಇಲ್ಲಿ ಕೂತು ಮಾತಾಡೋರು ಅಂತಿದ್ರು. ಹಿಂಗೆಲ್ಲ ಮಾತಾಡ್ತಿದ್ರು. ಆ ಮಾತಾಡೋ ಶಬ್ದ ಕೇಳಿ ಗೋರಿ ಎತ್ತಿತ್ತು. ನೋಡಿ ಜನ ನಿನ್ನ ಬಗ್ಗೆ ಎಷ್ಟು ವರ್ಣನೆ ಮಾಡಕತ್ತಾರೆ, ಯಾರಿಗಾರು ನೀ ದಾನವನ್ನು ಮಾಡಿದೆಯಾ? ಮಂದಿಗೆ ಮಾಡೀನಿ ನಾನು, ನನ್ನ ಮನೆ ಒಳಗಿನವ್ರಿಗೆ ಯಾರಿಗೂ ಮಾಡಿಲ್ಲ. ಮನೆ ಒಳಗಿನವ್ರಿಗೆ ಸಂಪತ್ತು ಸಾಕಷ್ಟು ಗಳಿಸಿಟ್ಟ ಬಿಟ್ಟಾನೆ. ಹೊರಗಡೆನವ್ರಿಗೂ ಎಲ್ಲರಿಗೂ ಏನೆಲ್ಲ ಮಾಡಿಬಿಟ್ಟಾನೆ, ಎಲ್ಲರೂ ನೆನೆಸುವಂಥ ಕಾರ್ಯಗಳನ್ನು ಮಾಡಿಬಿಟ್ಟಾನೆ. ನನ್ನಲ್ಲಿ ಏನು ಉಳಿದದೆ ಅಂತ ಕೇಳ್ದ. ಅದಕ್ಕೆ ನಿನ್ನ ದೇವರು ಬೇಗ ಕಡ್ಕೊಂಡು ಬಿಟ್ಟಾನ, ಬಾ ನನ್ನೊಡನೆ ಮಲ್ಕೊಳ್ಳಕ್ಕಂತ ಗೋರಿ ಬಿಟ್ಟಿತ್ತು. ಆ ಗೋರಿ ಒಳಗೆ ಇನ್ನೇನು ಇಡುತ್ತಿದ್ರು, ಮೊಮ್ಮಗ ಬಂದು ಅಳ್ತಿದ್ದ. ಮುತ್ಯ ನನಗೆ ದಿನ ಕೇಳಿದಾಗ ಒಂದು 5-10 ರೂಪಾಯಿ ಕೊಡ್ತಿದ್ದ. ಇನ್ನೇನು ಗೋರಿ ಒಳಗೆ ಇಡುತ್ತಿದ್ರು, ಅವನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದರು, ಸ್ವಸ್ಥರು ಬಂದರು. ಅವರೆಲ್ಲರೂ ಬಂದು ಕೇಳಿದರು, ಅಲ್ಲೋ ನೀನು ಸಾಯುವುದು ಸತ್ತು ಹೋದೆ, ಸಾಯುವುದಕ್ಕಿಂತ ಮುಂಚೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟನಂತ ಹೇಳಿ ಸಾಯಬಾರ್ದಂತ ಎಲ್ಲರೂ ಕೇಳಕತ್ತಿದ್ರು. ಎಲ್ಲರೂ ಹಿಂಗೆ ಅಂದಂದ ದುಃಖದಿಂದ ಅಳುತ್ತಿದ್ರು. ಹೆಂಡತಿ ಅಂತಿದ್ಲು, ನೀ ಇವ್ರಿಗೆ ಮಕ್ಕಳಿಗೆ ಯಾರಿಗೂ ಹೇಳಿದರೆ ಏನಾಯ್ತು, ನನಗಾರ ಹೇಳಿ ಸಾಯಬಾರ್ದನಂತ ಯಾಕಂದ್ರೆ ಹೆಂಡತಿ ಕೇಳ್ತಿದ್ಲು. ಆವಾಗ ಹೆಣ ಮನಸ್ಸಿನೊಳಗೆ ಅಂತಿತ್ತು, ನಾ ಸತ್ತನಂತ ನಿಮಗೆ ದುಃಖ ಆಗಿಲ್ಲ, ನಾ ಸತ್ತು ಹೋಗಿನಂತ ನಿಮಗೆ ಸಂತೋಷ ಆಗೈತಲ್ಲ, ಯಾಕೆ ನಿಮಗೆ ಹೇಳಬೇಕಾಗಿತ್ತು, ನನಗೆ ಹೇಳಕ್ಕೆ ಅವಕಾಶದಲ್ಲಿ ಕೊಟ್ಟಾನ ಪರಮಾತ್ಮ ಅಂತ ಹೆಣ ಅಂತಿತ್ತು. ಆವಾಗ ಹಿರಿಯರು ಎಲ್ಲರೂ ಕೂಡಿಕೆಂದ ಎಳೆದ ಕಡೆ ಮ್ಯಾಲೆ ತೊಗೊಂಡ್ರು. ಅವ್ರ ನಟ್ಟೂರ್ನು ಮ್ಯಾಲೆ ತೊಗೊಂಡ್ರು. ಹಿರಿಯರು ಒಂದು ಪ್ರಶ್ನೆ ಮಾಡ್ಯಾರ ಅವ್ರನ್ನ, ಅಲ್ಲ ನಿಮ್ಮ ಮನೆ ಒಳಗಿನ ಒಬ್ಬ ಹಿರಿ ಮನುಷ್ಯ ಸತ್ತಾನಂತೇಳಿ ನಿಮಗೆ ದುಃಖ ಯಾರಿಗೂ ಇಲ್ಲನ, ಅವನು ಬಿಟ್ಟು ಹೊರಗೆ ಸಂಪತ್ತಕ್ಕೆ ಯಾಕೆ ಬಡ್ದಾಡ ಸಾಯಕತ್ತಾರೆ, ಅದು ಅಲ್ಲೇ ಐತಿ, ಅವನ ಕಾರ್ಯ ಏನತ್ತದನ್ನ ಮುಗಿಸೂನು ನಡ್ರತ್ತೇಕಂದ ಹಿರಿಯರು ಹೇಳಾಕತ್ತಿದ್ರು. ಅವಾಗ ಅವನು ಹೆಂಡತಾಳು, ಅವಾಗ ಅವನ ಹೆಂಡತಿ, ಇಲ್ರಿ ಅವನು ಸತ್ತು ಹೋಗಿದ್ದಕ್ಕೆ ನನಗೆ ದುಃಖ ಐತಿ, ಅವ ಯಾರಿಗೆ ಏನು ಕೊಟ್ಟಾನಂತ ಹೇಳಿ ಹೋಗಿಲ್ಲಲ್ಲ, ಅದಕ್ಕೆ ದುಃಖ ಆಗೈತತ್ತೇಕಂದ ಅವನ ಹೆಂಡತಿ ಕೇಳ್ತಿದ್ಲು. ಅವಾಗ ಮನ್ಯಾಗ ಒಂದು ಮುದುಕಿ ಇತ್ತು, ಒಂದು 70-80 ವರ್ಷದ ಮುದುಕಿ. ಅಲ್ಲೋ ನಾನು ಅವ ಬಿಟ್ಟು ಹೋಗಿರೋ ಆಸ್ತಿ ಮೇಲೆ ನಾನು ಆಸೆ ಮಾಡಿಲ್ಲ, ಎಷ್ಟು ವಯಸ್ಸಾಗೈತಿ ನನಗೆ, ಅವನ ತಾಯಿ ನಾನು, ನೀವು ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಅವ್ನು ಬಿಟ್ಟವ್ರಿಗೆ ಆಸ್ತಿ ಮೇಲೆ ಯಾಕೆ ನೀವು ಆಸೆ ಮಾಡಿರಿ, ಅವನು ಸತ್ತಾನು ಎಲ್ಲರೂ ದುಃಖದಿಂದ ಮಣ್ಣು ಕೊಟ್ಟಕ್ಕೆಂದು ಮನೆಗೆ ಬಂದ ಅದು ಏನು ಮಾಡಬೇಕು ಮಾಡಿಕೊಂಡು ಒಟ್ಟರು ಸಂತೋಷದಿಂದ ಮನೆಗೆ ಕಳಿಸುವ ವಿಚಾರ ಮಾಡಿರ್ತಕ್ಕೆಂದ ಮುದುಕಿ ಬಂದು ಹೇಳ್ತಿರ್ತ ಮನೆಯಾಗಿಂದ. ಹಿರಿಯರು ಅಂದರು, ಆ ಮುದುಕಿಗೆ ಇರುವಷ್ಟು ಬುದ್ಧಿ ನಿಮಗೆ ಯಾರಿಗೂ ಇಲ್ಲ. ಯಾಕಿಲ್ಲ ಅಂದ್ರೆ ಆ ಮುದುಕಿ ತಿಳುವಳಿಕೆ ಐತೆ, ನಿಮ್ಗೆಲ್ಲನೂ ತಿಳಿಸಿ ಹೇಳಾಕ್ತಾರ. ಆ ತಿಳ್ಕೊಳ್ಳೋ ಶಕ್ತಿನೂ ನಿಮ್ಮಲ್ಲಿಲ್ಲ ಅಂದ್ರೆ ನಿಮಗೇನು ಹೇಳಿದ್ರೆ ಏನು ತೆತ್ತಕ್ಕಿಂತ ಹಿರಿಯರು ಹೇಳ್ತಿರ್ತಾರೆ. ಅವಾಗ ಅಂದರು, ನಾವು ಅವ ಸತ್ತಾನಂತೇಳಿ ಸಂತೋಷ ಪಟ್ಟೆಲ್ಲ ದುಃಖ ರಗದ ಐತಿ, ಕರೆ ಯಾರಿಗ್ಯಾರ ಏನಾದ್ರು ಕೊಟ್ಟಾನಂತೇಕಂದ್ರೆ ತಿಳ್ಕೊಳಕ್ಕೆ ಅವನು ನಾವು ಕೇಳಾಕತ್ತೀವಿ ಅಷ್ಟೇ, ಏನಾತಂತ ಕೇಳ್ತಾರ. ಇಷ್ಟು ಕೇಳೋದ್ರೊಳಗೆ ಏನತ್ತಿ ಕೇಳಬೇಕಲ್ಲ ಅಂತ ಕೇಳ. ಅವ್ನು ಸತ್ತು ಹೋಗ್ಯಾನ ಏನು ಕೇಳ್ತೀರಿ, ಇದ್ದಾಗಾದ್ರೆ ಎಲ್ಲ ಹೇಳ್ತಿದ್ದ, ಸತ್ತು ಹೋಗ್ಯಾನ ಏನು ಕೇಳ್ಬೇಕು. ಅವನು ಹೆಣವಾಗಿ ಕೂತಾನ, ಅವನು ಮಾತಾಡಿಸಿದ್ರೆ ಏನು ಬಿಟ್ಟಾರೆ ಏನು, ಅವ್ನು ಸತ್ತ ಹೋಗ್ಯಾನಲ್ಲ, ಅವ್ನಿಗೆ ಕೇಳಿ ತಿಳ್ಕೊಳ್ಳೋರು ಏನದಾರೆ ನೀವು.
ಅವಾಗ ಹಿರಿಯರಂದರು, ನೀವು ಅವ ಸತ್ತಾನಂತೇಳಿ ದುಃಖ ಪಟ್ಟಿಲ್ಲ, ಸಂತೋಷ ಪಡಾಕತ್ತಾರೆ. ಯಾಕಂದ್ರೆ ಅವ ಗಳಿಸಿಟ್ಟಿರುವ ಸಂಪತ್ತನ್ನು ಹಂಚಿಕೊಳ್ಳೋಕ್ಕೆ ಪ್ರಯತ್ನ ಮಾಡಾಕತ್ತಾರಷ್ಟೇ ಜಗತ್ತಿನೊಳಗೆ. ನೀವು ತಿಳ್ಕೋಬೇಕಾಗಿತ್ತು, ನನ್ನ ಎಷ್ಟು ಅವ್ರು ಏನು ಬೇಕು ಬಿಡದೆಲ್ಲ ತಂದು ಕೊಟ್ಟಾರೋ, ನಾವು ಸಾಯುವವರೆಗೂ ನಮಗೇನೆಲ್ಲ ಮಾಡಿರ್ತಾನೋ, ಇದಕ್ಕಿಂತ ಮುಂದಿನ ಆಸ್ತಿ ಇನ್ನೇನಾಗ್ತೈತೆ ತಿಳ್ಕೊಳ್ಳುವ ಶಕ್ತಿ ನಿಮ್ಮಲ್ಲಿಲ್ಲ ಅಂದ್ರೆ ನಿಮಗೆ ಯಾರು ಏನು ಹೇಳಿದ್ರೆ ಏನಾಯ್ತು ಎತ್ತರಿಂದ ಅವ್ರು ಹಿರಿಯರು ಅಂತಿದ್ರು ಅವ್ರಿಗೆ. ಅವಾಗ ಒಬ್ಬಕ್ಕೆ ಹಿರಿ ಸೊಸಿ ಏನಂದ್ಲು, ಅತ್ತೆನ ಕೇಳ್ತಾಳೆ, ಇವರು ಎಲ್ಲರೂ ಬಿಟ್ಟು ಹೋದ್ರೆ ನಾನು ನಿನ್ನ ಬಿಡೋಗಲ್ಲ ಅತ್ತಿಕಂದು ಅತ್ತಿಗೆ ಹೇಳ್ತಿದ್ವಿ ಹಿರಿ ಸೊಸಿ ಮನ್ಯಾಗನೇ. ಯಾಕಂದ್ರೆ ನಾನು ನಿನ್ನ ಯಾಕೆ ನೋಡ್ಕೊತ ಹೋಗ್ಕನತ್ತ ಹೇಳಿನಂದ್ರೆ ನನ್ನ ಮಗಳ ಥರ ನೀನು ನೋಡ್ಕೊತ ಬಂದದಿ, ಅದಕ್ಕೆ ನಿನ್ನ ಇಷ್ಟು ಪ್ರೀತಿಯಿಂದ ನಾನು ನಿನ್ನ ನೋಡ್ಕೊತ ಹೋಗ್ತನತ್ತಕ್ಕಿಂದ ಸೊಸಿ ಅಂತಿದ್ಲು ಅತ್ತಿ. ಅವಾಗ ಅತ್ತಿ ಕಣ್ಣಾಗಿ ನೀರು ಒರೆಸ್ಕೋತ ಹತ್ತಿದ್ಲು. ನೀರು ನನ್ನ ಮನೆತನದೊಳಗೆ ನೋಡ್ಕೋತ ಹೋಗ್ಕನಂತನ್ನುವಂಥ ಶಬ್ದ ನಿನ್ನಲ್ಲಿ ಬತ್ತಲ್ಲ, ನನಗೆ ಅಷ್ಟು ಸಂತೋಷ ಅನಿಸ್ತು ಅತ್ತಿಕಂದ ಅತ್ತಿ ಕೇಳ್ತಿದ್ದೆ. ನನ್ನ ಗಂಡ ಬಿಟ್ಟು ಹೋದ್ರೆ ನನಗೆ ಸಂತೋಷ ಆಗಿಲ್ಲ, ನನ್ನ ಗಂಡ ನನ್ನನ್ನು ಅಗಲಿ ಹೋಗ್ಯಾನಲ್ಲ ದುಃಖ ಸಾಕಷ್ಟು ಐತಿ ಕರೆ, ಆದರೆ ನಿನ್ನಲ್ಲಿ ಈ ಶಬ್ದ ನನ್ನ ಜ್ವಾಕಿ ಮಾಡ್ಕೋತ ಹೋಗ್ತಾನ ಅನ್ನುವಂಥ ಶಬ್ದ ನಿನ್ನಲ್ಲಿ ಬತ್ತಲ್ಲ, ಅದನ್ನು ನಾನು ಕೇಳಿ ನನಗೆ ಸಂತೋಷ ಅನಿಸ್ತೈತೆ. ಸಂತೋಷದ ಕಣ್ಣೀರು ಬರಕತ್ತಾವ ಅಂತೇಳಿ ಸೊಸಿಗೆ ಆಗ್ತಿದ್ಲ. ಹೆಂಗೆ ಸೊಸಿ ನಗ್ತಿದ್ಲು ಅಂದ್ರೆ ನನ್ನ ಅತ್ತಿ ಕಣ್ಣೊಳಗೆ ನೀರು ಹೋಗಿ ಸಂತೋಷದ ಸುದ್ದಿ, ಸಂತೋಷ ಹುಕ್ಕಿ ಬರ್ತಿತ್ತಲ್ಲ, ಆ ಸಂತೋಷ ನೋಡಿ ನಾನು ನಗಾಕತ್ತಾನೆ ತೆಕ್ಕಿನ ಸೊಸಿ ಅಂತಿರ್ಲ. ಆ ಊರಾಗಿನ ಹಿರಿಯರು ಅಂತಿದ್ಲು, ಎಲ್ಲರೂ ಆಕಿನ ತೆಗೆದು ಹೋಗಿತ್ತಾರ ತಿಳ್ಕೊಂಡಿದ್ದೀವ, ನೀರು ಅತ್ತಿ ಕಣ್ಣೀರು ಒರ್ಸಾಕ ಒಬ್ಬ ಕದೆಯಲ್ಲ, ಅದಕ್ಕೆ ನಾವು ನಿನ್ನ ಮೆಚ್ಕೋಬೇಕಾದದ್ದು. ಇಂಥ ಸಂಸ್ಕಾರ ಸಿಗೋದು ಭಾಳ ಕಠಿಣ ಐತಿ, ನೀ ಆಕಿನ ನೋಡ್ಕೋತ ಹೋಗ್ಕನಂತಂದ್ರೆ ನಮಗೆ ಭಾಳ ಸಂತೋಷ ಅನಿಸ್ತಕ್ಕಂದು ಹಿರಿಯರು ತಂದು ಸೊಸೆ ಅನ್ಲಕ್ಕೆ ಹಿರಿಯರಿಗೆ. ಅದಕ್ಕೇನೈತ್ರಿ, ಮಾವ ಅಷ್ಟೇ ಬಿಟ್ಟು ಹೋಗ್ಯಾನಂತೇಕಂದಕ್ಕೆ ನಾವು ನೋಡ್ಕೊತ ಹೋಗ್ಕೊಳ ತಂದಿಲ್ಲ, ಆಕೆಯಲ್ಲಿ ಭಾವನೆಗಳು ಸರಿ ಇದಾವೆ. ಅಕ್ಕಿ ಅಂತಕ್ಕೆ ಸ್ವಸ್ಥಾರನ್ನ ಹೆಂಗೆ ನಡೆಸ್ಕೊಂಡು ಹೋಗ್ಬೇಕನ್ನುವಂಥ ಯೋಚನೆಗಳು ಸರಿ ಇದಾವೆ. ಅದಕ್ಕೆ ಆಕಿನ ನಾನು ನೋಡ್ಕೊತ ಹೋಗ್ಕನಂತ ಹೇಳೀನಿ. ನಮ್ಮ ಮಾವ ಆಸ್ತಿ ಬಿಟ್ಟು ಹೋಗ್ಯಾನಂತಕ್ಕೆ ನೋಡ್ಕೊತ ಹೋಗ್ಕನಂತನ ಅಂದಿಲ್ಲ. ಆ ಆಸ್ತಿ ನನಗೆ ಕೊಳೆಮಿಲ್ಲ. ಯಾಕೆ ಕೊಳೆಮಿಲ್ಲ ಅಂದ್ರೆ ಆಸ್ತಿಕ್ಕಿಂತಲೂ ಹೆಚ್ಚು ನನ್ನ ಅತ್ತಿನ ಬಿಟ್ಟು ಹೋಗ್ಯಾನಲ್ಲ, ಅದಕ್ಕೆ ನನಗೆ ಸಂತೋಷವಾಗಿ ಹೇಳಕತ್ತನ ಹೇಳಿಕೆ ಸೊಸಿ ಹೇಳ್ತಾಳೆ. ಅಷ್ಟು ಹಿರಿಯರು ಸಂತೋಷ ಪಡ್ತಾರೆ. ಎಷ್ಟು ಒಳ್ಳೆಯ ಗುಣಗಳದಾವ ನೀನಂತ ಕತ್ತೆ. ಯಾಕೆ ಸಂತೋಷ ಪಡ್ತಾರಂದ್ರೆ ನಮ್ಮಲ್ಲೂ ಸ್ವಸ್ಥರದಾರ, ನಮ್ಮಲ್ಲೂ ಮಕ್ಕಳದಾರ. ಆದ್ರೆ ನಮ್ಮಲ್ಲಿ ಸ್ವಸ್ಥರ ಮಕ್ಕಳು ಇದ್ದವ್ರು ಯಾರ ಹಂತಕ್ಕೂ ಈ ಬುದ್ಧಿ ಇಲ್ಲ. ಯಾಕೆ ಬುದ್ಧಿ ಇಲ್ಲ ಅಂದ್ರೆ ನಾವು ಎಲ್ಲ ಅವ್ರಿಗೆ ಕೊಟ್ಟು ಬಿಡ್ತೀವಿ, ಅದಕ್ಕೆ ಅವರಲ್ಲಿ ಬುದ್ಧಿ ಬಂದಿಲ್ಲ. ಯಾಕೆ ಬುದ್ಧಿ ಬಂದಿಲ್ಲ ಅಂದ್ರೆ ಅವ್ರು ಕೇಳಿದೆಲ್ಲನೂ ನಾವು ರಕ್ತಕ್ಕೆ ತಂದು ಕೊಡ್ತೀವಿ, ಅದಕ್ಕೆ ಅವ್ರಿಗಿಂತ ಬುದ್ಧಿ ಬಂದಿಲ್ಲ ಅಂತ ಕೇಳ್ತಿದ್ದಾರೆ. ಆವಾಗ ಸೊಸಿ ಅಂದು ಏನು ತಪ್ಪಾಗಿಲ್ರಿ, ನೀವು ಇಟ್ಟುಕೊಳ್ಳೋ ರೀತಿ ಸರಿ ಇರಬೇಕಷ್ಟ. ಅವರು ಎಲ್ಲರೂ ಸರಿ ಇರ್ತಾರೆ, ನೀವು ಇಟ್ಟುಕೊಳ್ಳೋ ರೀತಿ ಸರಿ ಬೇಕು, ಅದಕ್ಕೆ ಸರಿ ಇಲ್ಲ ಅಂತ ಕೇಳ್ತಾನ, ಹೋಗ್ಬೇಡ್ರಿ ಅಂತ ಕೇಳ್ತಾಳೆ. ಅವಾಗ ಹಿರಿಯರಂತಾರು, ನೀ ನಮ್ಮ ಊರ ಒಳಗೆ ಅವ್ರ ಮನೆ ಒಳಗೆ ಅಷ್ಟೇ ಸೊಸಿ ಅಲ್ಲ, ನಮ್ಮ ಊರಿಗಿನ ಸೊಸಿನಿ ಅಂತ ತಿಳ್ಕೊಂಡತ್ತಾರ ಅವ್ರು. ಯಾಕಂದ್ರೆ ಇಷ್ಟು ಮಂದಿ ಒಳಗೆ ಅತ್ತಿನ ನೋಡ್ಕೊತ ಹೊಕ್ಕನತ್ತಕ್ಕೆ ನನ್ನ ಬಾಯಿಂದ ಬತ್ತು, ಮಕ್ಕಳಿಗೆ ಬರಲಿಲ್ಲ, ಹೆಣ್ಣು ಮಕ್ಕಳಿಗೆ ಬರಲಿಲ್ಲ. ನೀ ಎಲ್ಲೋ ಬಂದು ಒಬ್ಬಕ್ಕೆ ಹೆಣ್ಮಗಳು ಸೊಸೆಯಾಗಿ ಬಂದ ಎಲ್ಲರೂ ಮುಂದೆ ನನ್ನ ಅತ್ತಿನ ನೋಡ್ಕೊತ ಹೋಗ್ಕೊಂಡು ಅನ್ನುವಂಥ ಶಬ್ದ ಹೇಳಿದೆಲ್ಲ ಅಷ್ಟು ನಮಗೆ ಸಂತೋಷ ಅನಿಸಿ ಬಿಡುತ್ತಂತ ಹೇಳ್ತಾರೆ. ಅವಾಗ ಸಂತೋಷ ಅನಿಸಿದಾಗ ಊರು ಹಿರಿಯರೆಲ್ಲರೂ ಕೂಡಿ ಒಂದು ಚರ್ಚೆ ಮಾಡ್ತಾರೆ. ಏನು ಮಾಡ್ತಾರಪ್ಪ ಅಂತ ಚರ್ಚೆ ಅಂದ್ರೆ, ಈಕಿಗೆ ಹುಟ್ಟಿದ್ದು ಏನು ಇವರು ಮನೆ ಒಳಗೇನು ಗಂಡು ಮಕ್ಕಳು ಸೊಸ್ತಾರು ಆ ಮಕ್ಕಳು ಅದಾರಲ್ಲ, ಇವ್ರಿಗೆ ಯಾರಿಗೂ ಹಿರ್ತಾನ ಕೊಡೋದು ಬೇಡ. ಇನ್ನು ಈಕೇನು ಸೊಸಿ ಅಂತೇಳಿ ಬಂದು ಮನೆ ಒಳಗೆ ಅದಾಳಲ್ಲ, ಈಕೆಗೆ ಇದನ್ನೆಲ್ಲ ಹಿರ್ತಾನ ಒಪ್ಪಿಸಿ ಬಿಡೋಣ ಒತ್ತೇಕಂದು ಹಿರಿಯರು ಎಲ್ಲರೂ ಹೇಳ್ತಾರೆ. ಅವಾಗ ಎಲ್ಲರೂ ಆಕಿನ ಸೊಸಿನ ಏನು ಕೇಳ್ತಾರಪ್ಪ ಅಂತಂದ್ರೆ, ಇದಕ್ಕೆ ನೀವು ಒಪ್ಪಿಗೆ ಆಯ್ತಿಲ್ವ ಆತ್ನ ಕೇಳ್ತಾರೆ ಅವರು. ಅವಾಗ ಆಕೆ ಸೊಸಿ ಹೇಳ್ತಾಳೆ, ಮನೆ ಸೊಸಿ, ಹಿರಿಯರು ನೀವು ಏನು ಹೇಳ್ತೀರಿ ಅದಕ್ಕೆ ನಾ ಎಲ್ಲ ಹ್ಞೂ ಅಂತನೋ, ಆದರೆ ಈ ಹಿರ್ತಾನ ನನಗೆ ಒಪ್ಪಿಸ್ಬೇಡ್ರಿ ಅಂತ ಹೇಳ್ತಾಳೆ ಆಕೆ ಸೊಸಿ. ಯಾಕಂದ್ರೆ ನಾನು ಸೊಸಿ ಅಷ್ಟೇ ಆಗಿ ಬಂದಾನೆ ಅವ್ರಿಗೆ ಸೊಸಿ ಅಷ್ಟೇ ಆಗಿ ಬಂದಾನೆ ಅವ್ರ ಮನೆಗೆ, ಅವ್ರ ಮನೆ ಹಿರಿಯಾಳಾಗಿ ನಾ ಬಂದಿಲ್ಲ, ಇನ್ನು ಹಿರಿಯಾಳದಾಳ ಅವ್ರಿಗೆ ಒಪ್ಪಿಸ್ರಿ ಅಂತ ಹೇಳ್ತಾಳೆ.
ಅವಾಗ ಅತ್ತಿನ ಕೇಳ್ತಾರೋ, ನೋಡುವ ಮತ್ತು ಇದನ್ನೆಲ್ಲ ಇರ್ತಾನೆ ಮನೆ ಇರ್ತಾನೆ ಎಲ್ಲಾನು ನಿನ್ನ ಸೊಸೆಗನ ಒಪ್ಪಿಸ್ಬೇಕಂತ ಮಾಡಿದ್ದು, ನಿನ್ನ ಅವಕಾಶ ಏನತ್ತಿ, ನಿನ್ನ ಪರ್ಮಿಷನ್ ಐತಿಲ್ಲ ಒತ್ತಿಕ್ಕೆ ಅಂತ ಕೇಳ್ತಾರ ಅವ್ರು. ಅವಾಗ ಅತ್ತತಾಳು, ನೋಡ್ರಿ ನೀವು ಎಲ್ಲರೂ ಹಿರಿಯರು ದೇವ್ರು ಇದ್ದಂಗೆ ಅದ ರೀ, ನಿಮ್ಮ ಮೀರಿ ಏನೈತಿ, ನೀವೇನು ಹೇಳ್ತಿರಲ್ಲ ಅದಕ್ಕೆ ನಂದು ಅವಕಾಶ ಐತಿ, ಅದಕ್ಕೆ ನಂದು ಒಪ್ಪಿಗೆ ಐತಿ ಬೇಕಂದ ಆಕೆ ಹಿರಿಯರಿಗೆ ಒಪ್ಪಿಗೆ ಕೊಡ್ತಾಳೆ. ಇಲ್ಲ ಹಂಗೆ ನನಗೆ ಹೋಗಬೇಡ, ನಿಂದು ಒಂದಿಟ್ಟಿಗೆ ಮಾತು ಇರಬೇಕಿದ್ರ ಒಳಗೆ, ನಿನ್ನೂ ಅಷ್ಟು ಮಾತಾಡಬೇಕು. ಯಾಕಂದ್ರೆ ನಿನಗೂ ಮಕ್ಕಳ ಸ್ವಸ್ಥರು ಹೆಣ್ಣು ಮಕ್ಕಳು ಎಲ್ಲರೂ ಅದಾರು, ಅವ್ರನ್ನ ಕೇಳಬೇಕು. ಅವ್ರನ್ನೂ ಒಟ್ಟು ಕರೆದು ನೀ ಕೇಳಿ ಹೇಳಿದೆ ಅಂದ್ರೆ ಯಾರಿಗೆ ಹಿರ್ತಾನ ಕೊಡಬೇಕು, ಯಾರಿಗೆ ಕೊಟ್ಟರೆ ಅದನ್ನು ಸರಿ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥ ಭಾವನೆಗಳು ಒಟ್ಟೊಟ್ಟಕ್ಕೆ ಬರ್ತೈತೆ ಅಂತ ಕೇಳ್ತಾರೆ ಅವ್ರು. ಯಾಕೆ ಅವ್ರದಾಕ್ರೆ ಹುಟ್ಟರು ಕರಿತೀನಿ ಅಂತೇಕಂದ್ರೆ ಆಕೆ ಏನು ಮಾಡ್ತಾಳೋ ಹಿರಿಯರೊಳಗೆ, ಅವ್ರನ್ನ ಹುಟ್ಟರು ಮಕ್ಕಳನ್ನ ಮೊಮ್ಮಕ್ಕಳನ್ನ ಹುಟ್ಟರು ಕರಿತಾಳೆ. ಕರೆದು ಹಿರಿಯರ ಮುಂದೆ ಕುಂಡಿಸ್ತಾರೋ, ಹಿರಿಯರ ಕಾಲು ಬೀಳ್ತಾರೋ, ಹೇಳಿ ಹಿರಿಯರು ನೀವು ಏನು ಹೇಳ್ತೀರಿ ಅದನ್ನು ನಾವು ಕೇಳ್ಕೊತ ಹೋಗ್ತೀವಿ, ಅದು ಏನು ಮಾಡ್ಕೊತ ಹೋಗ್ಬೇಕಂತ ಮಾಡ್ಕೊತ ಹೋಗ್ತೀವಿ ತೇರ್ಕಂದ ಹಿರಿಯರನ್ನ ಕೇಳ್ತಾರ ಅವ್ರು. ಅವಾಗ ನಿಮ್ಮ ತಂದೆ ನಿಮ್ಮನ್ನೆಲ್ಲರನ್ನೂ ಬಿಟ್ಟು ಅಗಲಿ ಹೋದ, ನೀವು ಏನು ಮಾಡ್ಕೊತ ಹೋಗ್ಬೇಕಪ್ಪ ಕೆಲಸ ಆತಂದ್ರೆ ಇನ್ನು ನಿಮ್ಮ ತಾಯಿನ ದೇವ್ರಂಗೆ ನೋಡ್ಕೊತ ಹೋಗ್ಬೇಕು. ನಿಮ್ಮ ತಾಯಿನ ಹಂತಕ್ಕಿದ್ದಂಥ ಹಿರಿ ಸೊಸೆ ಇದ್ದಾಳಲ್ಲ ಆಕಿನ ನೀವು ಭಾಳ ಗೌರವಿಕೆಯಿಂದ ನೋಡ್ಕೊತ ಹೋಗ್ಬೇಕು. ಯಾವ ಅಡೆತಡೆಗಳು ಬರಲ್ದಂಗೆ ನೀವು ಅದನ್ನು ನೋಡ್ಕೋತ ಮುಂದಕ್ಕೆ ಮಾಡ್ಕೊತ ಹೋಗ್ತಾನಂತಂದ್ರೆ ಅಂದ್ರೆ ನಾವು ಇದನ್ನು ನಿಮ್ಗೆ ಹಿರ್ತಾನ ಎಲ್ಲ ಒಪ್ಪಿಸ್ಬೇಕಂತ ವಿಚಾರ ಮಾಡಿದ್ವಿ ಹೊತ್ತಕ್ಕಂದು ಹಿರಿಯರು ಹೇಳ್ತಾರೆ. ಅವಾಗ ಹಿರಿಯರಿಗೆ ಅವ್ರು ಏನು ಹೇಳ್ತಾರೋ, ಏನಿಲ್ಲರಿ ನಮಗೆ ಬರಬೇಕಾದಿದ್ದು ಈಗ ನಮಗೆ ಪಾಲ ಕೊಟ್ರಿ ಅಂದ್ರೆ ಜಗಳಾಡ್ದು ನಮ್ಮದು ನಿಲ್ತೈತಿ, ಮತ್ತು ನಾವು ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬರೋದು ಕಳ್ಸೋದನ್ನು ನಾವು ಮಾಡ್ತೀವಿ, ಮತ್ತು ತಾಯಿನ ಹೆಂಗೆ ನಾವು ತಾಯಿನ ಹೆಂಗೆ ಜಾಕಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮಗೆ ಗುರ್ತೈತಿ. ನಮ್ಮ ತಂದೆ ಬಿಟ್ಟು ಹೋಗಿರೋ ಸಂಪತ್ತದೊಳಗೆ ಯಾರ್ಯಾರಿಗೆ ಎಷ್ಟು ಬರ್ತೈತೆ ಅದನ್ನು ನೀವೇ ಈಗ ದವಿ ಹಿರಿಯರ್ದಾರ ಹುಟ್ಟು ಕೂಡ್ಕೊಂಡು ಒಂದು ಚರ್ಚೆ ಮಾಡ್ಕೊಂಡು ಹುಟ್ಟು ಹಂಚಿಬಿಡ್ರಿ ತೆಕ್ಕಿಂದ ಹಿರಿಯರಿಗೆ ಹೇಳ್ತಾರೆ ಅವ್ರು. ತಾಯಿ ಕಣ್ಣಾಗ ನೀರು ಬರ್ತಾವೆ, ದುಃಖ ಆಕ್ಕತಿ ತಾಯಿ, ಇವೆಲ್ಲ ಮಾತು ಕೇಳ್ಕೊಂಡು ದುಃಖ ಆಕ್ಕತಿ. ನೀವು ನನಗೆ ಹುಟ್ಟಿದ ಮಕ್ಕಳೆಲ್ಲ ತಳಕ್ಕೆ ತಾಯಿ. ಯಾಕಂದ್ರೆ ನನ್ನ ತಾಯಿನ ನಮ್ಮ ಸಂಪತ್ತ, ನನ್ನ ಗಂಡ ಬಿಟ್ಟೋಗಿರೋ ಸಂಪತ್ತ ನನ್ನ ತಾಯಿನ ಹುಟ್ಟು ಚಂದ ನೋಡ್ಕೊತ ಹೋಗ್ಕನಂತ ನಿಮ್ಮ ಬಾಯಿಂದ ಬರಲಿಲ್ಲ. ಅವ ಬಿಟ್ಟು ಹೋಗಿರುವ ಸಂಪತ್ತು ನಮಗೆ ಅರ್ಧ ಹಂಚಿ ಕೊಟ್ಟು ಬಿಡ್ರತ್ತೆ, ಯಾಕಂದ್ರೆ ಏನು ಪಾಲು ಬರ್ತದೆ ಅದನ್ನು ಕೊಟ್ಟು ಬಿಡ್ರತ್ತೆ ಹೇಳುವಂಥ ಮನಸ್ಸು ಹಂಗೆ ಬರ್ತದೆ ತಾಯಿದು ಕೇಳ್ತಾರೆ. ಆವಾಗ ಸೊಸೆ ಅಂತ ಅವರು ಕೇಳೋದು ಬರೋಬರೈತಿ. ಯಾಕೆ ಬರೋಬರತ್ತಂದ್ರೆ ಯಾವತ್ತಿದ್ರೂ ಒಂದು ದಿವಸ ಅದನ್ನು ಭಾಗ ಮಾಡೋದೈತಿ, ಅವ್ರಿಗೆ ಕೇಳೋದ್ರೊಳಗೆ ತಪ್ಪೇನತ್ತೆ ಕೊಟ್ಟು ಬಿಡ್ಬೇಕಂತ ಸೊಸೆ ಅವ್ರ. ಯಾಕಂದ್ರೆ ನಾಳೆ ನಾವು ಯಾರೂ ಇಲ್ಲದ ಟೈಮ್ದಾಗ ಒಟ್ಟು ಕೂಡಿ ಜಗಳ ತೆಗೆದು ನಿನ್ನ ಏನಾರು ಮಾಡಿರಂದ್ರೆ ಅವಾಗ ನೋಡೋರು ಯಾರದಾರ. ನಾ ಜ್ವಾಕಿ ಮಾಡ್ತಾನೆ ಅದೇನು ತಪ್ಪಲ್ಲ, ನಾನು ನೋಡ್ಕೋತ ಹೋಗ್ತಾನೆ ಅದೇನು ತಪ್ಪಲ್ಲ. ನಾವು ಯಾರೂ ಇಲ್ಲದ ಟೈಮ್ದಾಗ ಬಂದು ನಿನ್ನ ಏನಾರು ಮಾಡಿರಂದ್ರೆ ಅವಾಗ ಏನು ಮಾಡುತ್ತೆ ಅಂತ ತಾಯಿಯನ್ನು ಕೇಳ್ತಾಳೆ. ದವಿ ಒಳಗೆ ಒಟ್ಟರು ಮುಂದೆ ದವಿ ಒಳಗೆ ಇದ್ದಾಗ ಒಟ್ಟರು ಕೇಳ್ತಾಳೆ. ಅವಾಗಕ್ಕಂತಾಳಲ್ಲ, ಹಿರಿಯರಿಗೆ ಏನು ಒಪ್ಪಿಸ್ಬೇಕು ಎಲ್ಲ ಒಪ್ಪಿಸಿದಂಗೆ ಆಗೈತಿ. ನನ್ನ ಮಕ್ಕಳನ್ನು ಕರೆದು ಎಲ್ಲ ಕೇಳಿದ್ರು, ನಿರ್ಧಾರ ಏನು ಮಾಡ್ತಾರೆ ನೋಡೋಣ ಗಪ್ಪರತ್ತೆ ಕೇಳೋಣ, ಅದು ಅವ್ರ ಬಾಯಿಂದ ಏನು ನಿರ್ಧಾರ ಬರ್ತೈತೆ ಕೇಳೋಣ ಗಪ್ಪರತ್ತೆ ತಾಯಿ ಅಂತ. ಇನ್ನೇನು ಹಿರಿಯರು ಹುಟ್ಟರು ಕೂಡ್ಕೊಂಡು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆ ಹುಡುಗನ ಕರ್ಕೊಂಡೋಗಿ ಆ ದೊಡ್ಡ ಮನುಷ್ಯ ಏನು ತೀರ್ಕೊಂಡಿರ್ತಾನಲ್ಲ, ಅವಾಗ ಅವ್ರ ದವಿ ಒಳಗಿದ್ದೆಲ್ಲ ಜನರನ್ನ ಕರೆಸಿ ಆ ಹಿರಿ ಸೊಸೆನ ಕರೆಸಿ ಒಳಗೆ ಎಲ್ಲರನ್ನೂ ಕುಂಡಿಸ್ತಾರೆ. ಆ ಕಡೆ ಒಂದು 4 ಮಂದಿ, ಈ ಕಡೆ ಒಂದು 4 ಮಂದಿ ಕುಂದಿರ್ತಾರೆ. ಮೇನ್ ಹಿರಿಯರು ಒಂದು 4 ಮಂದಿ ಕುರ್ಚಿ ಮೇಲೆ ಕುಂದಿರ್ತಾರೆ. ಆ 4 ಮಂದಿ ಹೆಣ್ಣು ಮಕ್ಕಳನ್ನ ಏನು ಕೇಳ್ತಾರಪ್ಪ ಅಂತಂದ್ರೆ, ನೋಡ್ರಿ ಅವ್ನು ಚಲೋ ಮನುಷ್ಯ ಇದ್ದ, ಇಷ್ಟು ಜನ ಅವಂಗ ಮಣ್ಣು ಕೊಡಕ್ಕೆ ಕೂಡ್ತು, ಅವನ ಬಗ್ಗೆನೂ ಜನ ಕೂಡಿದವ್ರು ಎಲ್ಲರೂ ಚಲೋ ಮಾತಾಡಿದರು, ಮತ್ತು ಹೆಣ್ಮಕ್ಳು ಚಲೋ ಮಾತಾಡಿದರು, ಯಾರಿಗೂ ಕೆಟ್ಟದ್ದು ಬಯಸಿಲ್ಲ. ಯಾಕೆ ಕೆಟ್ಟದ್ದು ಬಯಸಿಲ್ಲ ಅಂದ್ರೆ ಅವನಲ್ಲಿ ಗುಣಗಳು ಒಳ್ಳೆವಿದ್ದು, ಅದಕ್ಕೆ ಯಾರು ಕೆಟ್ಟದ್ದು ಬಯಸಿಲ್ಲ. ಅದಕ್ಕೆ ಅವನಂತನೇ ನೀವು ಇರಬೇಕು ಅಂತೇಳಿ
ಅವ ಏನು ಉಳಿಸ್ಕೊಂಡು ಬಂದಲ್ಲ ಮನೆ ಒಳಗಿಂದ ಪದ್ಧತಿ, ಆ ಪದ್ಧತಿ ನಿಮ್ಮ ಅಂತ ಉಳಿಬೇಕಂತ ಹೇಳಿಕರಿಂದನ ನಾವು ಒಂದು ವಿಚಾರದೊಳಗೆ ಬಂದು ನಿಮ್ಮ ಒಟ್ಟರು ಕೂಡಿಸಿ ಇಲ್ಲಿ ಕೇಳಾಕತ್ತೀವತ್ತಕ್ಕಂದು ಹಿರಿಯರು ಹೇಳ್ತಾರೆ. ಅವಾಗ ಆಕೆ ಸೊಸಿ ಇರ್ತಾಳ ಹಿರಿಯಾಕಿ. ಆಕೆ ಏನಿಲ್ಲರಿ ಹಿರಿಯರ, ದೇವಿ ಒಳಗಿನ ಹಿರಿಯರು ಇಲ್ಲಿ ಬಂದು ಕೂಡಿದಂಥ ಹಿರಿಯರನ್ನ ಮೀರಿ ಏನೂ ಇಲ್ಲ. ನೀವು ಯಾವ ನಿರ್ಧಾರ ತಗೊಂಡು ಏನು ಹೇಳ್ತೀರೋ ಆ ನಿರ್ಧಾರ ಮೇಲೆ ನಾವು ಇರಾಕ ಸಿದ್ಧದ ಅಂತ ಹೇಳ್ತಾರೆ ಆಕೆ ಸೊಸಿ ಹೇಳ್ತಾಳೆ. ಇದ್ದವ್ರಿಗೆಲ್ಲರಿಗೂ ಇಲ್ಲೇ ಪಾಲು ಬೇಕಾಗಿರ್ತೈತಿ. ಈಚೆ ಕಡೆ ಹೋದಂಥ ಸೊಸೆಗೆ ಪಾಲದ ಅವಶ್ಯಕತೆ ಇರಂಗಿಲ್ಲ. ಯಾಕಂದ್ರೆ ಆಕೆ ಮನನಾಗಿ ಬಿಟ್ಟಿರ್ತಾರೆ. ಹಿರಿಯರು ಯಾರ್ಯಾರು ಏನೇನು ಬೇಕು ನಿಮಗೆ ವಿಚಾರ ಮಾಡಿ ಹೇಳಿದ್ರೆ ಅಂದ್ರೆ ಈಗ ನಾವು ಅದನ್ನೊಂದು ಇಲ್ಲಿ ಎಲ್ಲರ ಮುಂದೆ ಹೇಳ್ಕೊಳಕ್ಕೆ ಅನುಕೂಲ ಆಕೈತಿ ಅತ್ತಕ್ಕಿಂತ ಹಿರಿಯರು ಕೇಳ್ತಾರೆ. ಅವಾಗ ಈಚೆ ಕಡೆ ಸಣ್ಣ ಸೊಸ್ತಾರದಾರಲ್ಲ ಅವ್ರು ಕೂತಾರು ಹೇಳ್ತಾರೆ. ಅವರು ನೋಡ್ರಿ, ನೀವು ಏನು ಭಾಗ ಮಾಡ್ತಿರಲ್ಲ ಆಸ್ತಿ ಒಳಗೆ ಎಲ್ಲರಿಗೂ ಸರಿ ಸಮಾನ ಕೊಡ್ತಿರೋ ಕೊಡ್ರಿ, ಸಣ್ಣವ್ರಿಗೆ ಎಟ್ಟು ಕೊಡ್ತಿರ ಕೊಡ್ರಿ, ದೊಡ್ಡವ್ರಿಗೆ ಎಟ್ಟು ಕೊಡ್ತಿರ ಕೊಡ್ರಿ ಅಂತಕ್ಕಂದ ಈ ಸಣ್ಣ ಸೊಸ್ತಾರ ಹೇಳ್ತಾರೆ. ಅವ್ರ ಮಕ್ಕಳು ಮಾತಾಡಂಗಿಲ್ಲ, ಇವ್ರು ಮುಂದೆ ಬಿಟ್ಟಿರ್ತಾರೆ, ಅವರ ಮಾತಾಡಕತ್ತಾರೆ. ಆನಂದ ಎಲ್ಲಿ ಸಿಗ್ತೈತೆ ಅಂದ್ರೆ ನಾವು ಸಂಪತ್ತನ್ನು ಬೇಡಿಸ್ಕೋತೀವಲ್ಲ ಅಲ್ಲಿ ಆನಂದ ಸಿಗಂಗಿಲ್ಲ. ನಾವು ಎಲ್ಲಿ ದುಃಖವನ್ನು ಅಳಿಸ್ತಲ್ಲ ಅಲ್ಲಿ ನಮಗೆ ಆನಂದ ಸಿಗ್ತೈತಿ. ಹಿರಿಯರು ನೀವು ಆಸೆ ಪಟ್ಟಿದ್ದ ಸಂಪತ್ತಕ್ಕೋ ನೀವು ಯಾರು ಕೇಳ್ಕೊಂಡು ಮಾತು ಕೇಳ್ಕೊಂಡು ಸಂಪತ್ತು ಕೇಳಕತ್ತಾರೆ ಅಂತಕ್ಕಂದು ಹಿರಿಯರು ಕೇಳ್ತಾರೆ. ಯಾಕಂದ್ರೆ ಮನೆ ಒಡೆಯೋ ಲೆಕ್ಕದ ನಿಮ್ಮದು ಮನೆ ಒಡೆಯೋ ಲೆಕ್ಕ ಐತೆ ಅಂತ ಕೇಳ್ತಾರೆ. ಅವಾಗ ಅವ್ರ ಗಂಡುಗಳು ಏನು ಹೇಳ್ತಾರಪ್ಪ ಅಂತಂದ್ರೆ, ಇರಾಕಿ ನಮ್ಮ ತಾಯಿ ಒಬ್ಬಕ್ಕೆ ಹೋದ್ಲು, ನಮ್ಮ ತಂದೆ ಹೋದ, ಅವ್ರ ಹೆಸರು ಉಳಿಸ್ಕೋಬೇಕು ಅಂತಂದ್ರೆ ನೀವು ಆಸ್ತಿ ಭಾಗ ಮಾಡಿ ಕೊಡೋದು ಒಳ್ಳೇದತ್ತಕ್ಕಂದು ಮನ್ಯಾಗಿನವ್ರು ಅವ್ರ ಮಕ್ಕಳು ಹೇಳ್ತಾರೆ. ಹಿರಿ ಸೊಸಿ ಪೈಲೆ ಹೇಳ್ತಾಳೆ ಆಕೆ. ಏನು ಹೇಳಿರ್ತಾರಪ್ಪ ಅಂತಂದ್ರೆ, ನೀವು ನನಗೆ ಒಂದು ಗುಡಿಸಲ ಹಾಕಿ ಕೊಟ್ಟರು, ಆ ಗುಡಿಸಲದೊಳಗಿದ್ದ ನಾನು ಅತ್ತಿನ ಮುಂದೆ ಹಾಕ್ಕೊಂಡು ಹೋಗ್ಕೊನು, ದುಡ್ಕೋತ ನನ್ನ ಅತ್ತಿ ನಾನು ಸಂಸಾರ ಮಾಡ್ಕೊತ ಹೋಗ್ಯೋ, ನನ್ನ ಗಂಡನ ಕರ್ಕೊಂಡು ಹೋಗ್ತೇನೆ ನಾನು. ಅವ್ರ ಆಸ್ತಿ ಮೇಲನ ಆಸೆ ಇತ್ತು ಅಂದ್ರೆ ಅವು ಎಲ್ಲ ಆಸ್ತಿ ಅವ್ರಿಗೂ ಒಪ್ಪಿಸಿ ಬಿಡಿರ್ತಕ್ಕಂಥ ಸೊಸಿ ಹೇಳ್ತಾಳೆ ಹಿರಿ ಸೊಸಿ. ಅವಾಗ ಹಿರಿಯರ ಅಕ್ಕಿ ಬಗ್ಗೆ ಹೆಮ್ಮೆ ಪಡ್ತಾರ. ನೀನು ನಮ್ಮ ಮನೆಯೊಳಗೆ ಸೊಸೆ ಆಗಬೇಕಾಗಿತ್ತು, ತಪ್ಪಿ ಇವ್ರ ಮನೆಯೊಳಗೆ ಸೊಸೆ ಆಗೀನಿ. ಯಾಕಂದ್ರೆ ಇವರೆಲ್ಲ ಬಯಸ್ತಾ ಇದ್ದಿದ್ದು ಹಿರಿಯರ ಕಿಮ್ಮತ್ತು ಕೊಟ್ಟು ಬಯಸುವಂಥ ಸಂಪತ್ತಲ್ಲ ಇವರು ಬಯಸಾಕತ್ತಿದ್ದು. ಅವ್ರ ಮುಂದೆ ಬದುಕಬೇಕಾಗಿರುವಂಥ ಸಂಪತ್ತಿಗೆ ಕಿಮ್ಮತ್ತು ಕೊಡಾಕ್ತಾ ಇರ್ತಾರೆ. ಅದ್ರಾಗ ಅತ್ತಿ ದುಃಖದಿಂದ ಹೇಳ್ತಾಳೆ 4 ಮಾತು. ನಾ ಇದ್ರೆ ಈ ಹಿರಿ ಸೊಸೆ ಜೋಡಿನ ಬಾಳೆ ಮಾಡ್ತಾನೋ, ಇವ್ರ ಜೋಡಿ ಹೊಲ್ರಿ ನಾ ಅಂತ ತಾಳಾಕಿ. ದೊಡ್ಡ ಶ್ರೀಮಂತನ ಮಗಳು, ದೊಡ್ಡ ಶ್ರೀಮಂತನ ಮನೆತನದಾಕಿ. ಆಕೆ ಬಾಯಿಂದ ಏನು ಬತ್ತಂದ್ರೆ, ನನ್ನ ಸೊಸೆ ಏನು ಹೇಳಲ್ಲ ಅದ ನಂದು ಕೊನೆ ನಿರ್ಧಾರ ತಪ್ಪಿಕ್ಕಿಂತ ಅತ್ತಿನ ಹೇಳ್ತಾಳೆ. ಯಾವಾಗ ಬದುಕಬೇಕು ಅಂತ ಲಕ್ಷಣಗಳು ಇವ್ರಿಗೆ ಹುಟ್ಟಿದ್ವೋ, ಸಂಪತ್ತಕ್ಕೆ ಆಸೆ ಪಟ್ಬಿಟ್ರು. ಯಾವಾಗ 4 ಮಂದಿ ಒಳಗೆ ನಾವು ಎದ್ದು ತೋರಿಸ್ಬೇಕು ಅಂತೇಳಿ ಆಸೆ ಆಕಿಗೆ ಹುಟ್ಟಿದ್ರು, ಆಸ್ತಿ ಬೇಡ ತತ್ತಂದ್ಲಾಕೆ ಸೊಸಿ. ಆಸ್ತಿ ಬೇಡ ಅನ್ನುವಂಥ ಸೊಸೆಗೆ ಮಂದಿ ಭಾಳ ಬೆನ್ನಿತ್ತು. ಆಸ್ತಿ ಬೇಕಂದವ್ರ ಜೋಡಿ ಮಂದಿ ಬೆನ್ನತ್ತಲ್ಲ. ಯಾಕಂದ್ರೆ ಭಾಳ ತಿಳ್ಕೊಳ್ಳೋದ್ರೊಳಗೆ ಏನು ಅರ್ಥ ತರಂಗಿಲ್ಲ. ಯಾಕೆ ತಿಳ್ಕೊಬೇಕಾಗಿತ್ತು ಭಾಳ ಅಂತಂದ್ರೆ, ಅವನ ಸಂಪತ್ತು ಗಳಿಸಿದ್ದೆಲ್ಲ ಹಳಗಾಲ ಹಚ್ಚಿದಂದ್ರೆ ಇವ್ರು ಯಾರೂ ಬಡ್ದಾಡ್ತಿರ್ಕಿಲ್ಲ. ಅದಕ್ಕೆ ತಿಳ್ಕೊಬೇಕಾಗತ್ತೆ. ತಿಳಪ್ಪ ಹಂಗಾರೆ ನೀವು ಹೇಳ್ದಂಗೆ ಆಗಲಿ ತಿಳ್ಕರಿಂದ ಆ ಆಸ್ತಿ ಭಾಗ ಮಾಡಕ್ಕೆ ನಿಂತರು. ಅವರು ಆಸ್ತಿ ಭಾಗ ಮಾಡತ್ನ ತಂದಾಗ ಇವರಲ್ಲೇ ಸುಖ ಬಂತು, ನಗು ಬಂತು. ಅಚ್ಚ ಕಡೆ ಹಿರಿ ಸೊಸೆಗೇನಾಯ್ತು, ದುಃಖ ಬಂದುಬಿಡ್ತು. ಅತ್ತೆಳಾಕತ್ತಿರ್ಲಿ.
ಕಣ್ಣಾಗಿನ ನೀರು ತಂದು ಅಳ್ತಿದ್ಲು ಅತ್ತೆ. ಹೆಂಗೆ ಅಳ್ತಿದ್ಲು ಅಂದ್ರೆ ದುಃಖ ಎಲ್ಲಾನು ನೆನಪಿಸಿಕೊಂಡು ಅಳಾಕತ್ತಿದ್ಲು. ಅಕ್ಕಿ ಜೋಡಿ ಹಿರಿ ಸೊಸಿನೂ ಅಳಾಕತ್ತಿದ್ಲು. ಎಲ್ಲಾನು ಹೋತು, ನಾವು ಅಷ್ಟೇ ಉಳಿದ್ವಲ್ಲ, ಬದುಕುದು ಹೆಂಗೆ ಜಗತ್ತಿನೊಳಗತ್ತೆ ಕೇಳ್ತಾಳೆ. ಗಂಡ ಹೋದ, ಗಂಡನ ಆಸ್ತಿನ ಹೋತು, ನಾವು ಹೆಂಗೆ ಬದುಕು? ಅವಾಗ ನಾವು ನಿಮ್ಗೆ ಎಷ್ಟೋ ಹಾಕಲ್ಲಕ್ಕೆ ಕೊಟ್ಟು ಹೋಗ್ತೀವಿ, ನೀವೇನು ದುಃಖ ಪಡಬೇಡ್ರಿ. ನಮ್ಮ ತಂದೆ ಗಳಿಸಿಟ್ಟಿದ್ದ ಆಸ್ತಿ ನಿನಗೂ ಅಷ್ಟು ಕೊಡ್ತೀವಿ, ನಿನಗೂ ಅಷ್ಟು ಕೊಡ್ತೀವಿ ಮಗ ಅತ್ತಿಗೆ ಸೊಸೆಗೆ ಅವಾಗ ಹೇಳ್ತಾರೆ. ನೀವು ಆಸೆ ಪಟ್ಟು ಬಂದಿದ್ದು ಸಂಪತ್ತಕ್ಕೆ ಆಸೆ ಪಟ್ಟರು ನೀವು. ನನ್ನ ಸೊಸೆ ಹಿರಿಯಾಕೆ ಆಸೆ ಪಟ್ಟಿದ್ದು ನನಗೆ ಆಸೆ ಪಟ್ಟಾಳು. ಬೀದಿ ಮೇಲೆ ಅದು ಗುಡಿಸ್ಲ ಹಾಕ್ಕೊಂಡು ನನ್ನ ಜಾಕೆ ಮಾಡ್ತಾನಂತಂದ್ಲ ದುಃಖ ಆಗಿ ನಾನು ಅಳಾಕತ್ತಾನೆ ತೆಕ್ಕೆಂದು ಆಕೆ ಅವು ಹೇಳ್ತಾಳೆ ಮಕ್ಕಳಿಗೆ. ಇವ್ರತಾರು ನೀ ಬೀದಿ ಮೇಲೆ ಬಿದ್ದೆ ಅಂದ್ರೆ ಯಾರು ನೋಡ್ತಾರೆ, ನಮ್ಮ ಜೋಡಿ ಬಂದು ನೋಡು, ನಾವು ಹೆಂಗೆ ನೋಡ್ತೀವಿ ನನ್ನ ತೆಕ್ಕೆಂದು ಮಕ್ಕಳು ಕೇಳ್ತಾರೆ. ನಿಮ್ಮ ಜೋಡಿ ಕಣ್ಣೀರು ಸುರಿಸಿ ಊಟ ಮಾಡೋದಕ್ಕಿಂತ ಈ ಸೊಸೆ ಜೋಡಿ 4 ದಿವಸ ಸಂತೋಷವಾಗಿರೋದು ನನಗೆ ಚಲೋ ಅನಿಸಿಪಟ್ಟ ತೆಕ್ಕೆಂದ ತಾಯಿ ಮಕ್ಕಳಿಗೆ ಅಂತ. ಅವಾಗ ಹಿರಿ ಸೊಸೆ ಗಂಡ ಇರ್ತಾನಲ್ಲ, ಅವು ಆಸೆ ಪಟ್ಟಿರಂಗಿಲ್ಲ. ರಟ್ಟಿ ಶಕ್ತಿ ಕೊಟ್ಟಂದು ದೇವ್ರು ದುಡ್ಕೊಂತಿದ್ದೀವಿ ನಾವು. ಯಾರು ಆಸ್ತಿ ತೊಗೊಂಡು ಏನು ಮಾಡೋದು? 50 ಎಕರೆ ಭೂಮಿ, 3 ಮಂದಿ ಸ್ವಸ್ಥರು, 3 ಮಂದಿ ಮಕ್ಕಳು. ಅದ್ರ ಒಳಗೆ ಒಬ್ಬಾಕಿ ಹಿರಿ ಸೊಸಿ ಅತ್ತೆನ ಬಿಟ್ಟು ಕೊಡಾಕಲ್ಲಂತಾಳು. ಇದ್ರಾಗ 2 ಸ್ವಸ್ಥರು ಆಸ್ತಿ ಬಿಟ್ಟು ಕೊಡಾಕಲ್ಲಂತಾರೆ. ಆಸ್ತಿ ಮೇಲೆ ಆಸೆ ಮಾಡಿದವರು ಸಂತೋಷವಾಗಿರ್ತೀವಿ ಅಂತ ಅಂದ್ಕೊಂಡಾರು. ಆಸ್ತಿ ಬ್ಯಾಡ ಅಂತೇಕಿನ್ನ ಗುಡಿಸಲ್ದೊಳಗಿರ್ತನ ತಂದಾಕಿ ನಕ್ಕೋತಿರ್ತನತ್ತಳ ಆಸೆ ಪಟ್ಟಾಳು. ಯಾರು ಇದ್ರೊಳಗೆ ಸಂತೋಷ ಪಡೋರು ಅಂದ್ರೆ ಇದ್ರೊಳಗೆ ಅತ್ತೆನ ಕರ್ಕೊಂಡು ಬ್ಯಾರ ಇರ್ತನೋ ನನಗೆ ಆಸ್ತಿ ಬೇಡ ಅಂತೇಳಿ ನಾ ತಂದಳ ಆಕೆ ಸಂತೋಷವಾಗಿರೋಕೆ ಸಾಧ್ಯತೆ ಅಂತೇಕಿಂದ ಹಿರಿಯರು ಹೇಳ್ತಾರೆ. ನಿಮಗೆ ನಾವು ಆಸ್ತಿ ಕೊಟ್ಟಿವಂದ್ರೆ ಅದನ್ನು ವರ್ಷ ತುಂಬುದ್ರೊಳಗೆ ಅಳಗಾಲ ಹಚ್ಚಿ ಬಿಡ್ತಾರೆ, ಮತ್ತು ವಾಪಸ್ ನೀವು ಇವ್ರ ಹಂತಕ್ಕನ ಬರುವಂಥ ಪರಿಸ್ಥಿತಿ ನಿಮ್ಮಲ್ಲಿ ಬರುತ್ತೆ. ಮೊದಲು ವಿಚಾರ ಮಾಡ್ಕೊರುತ್ತೆ ಯಾಕೆಂದು ಹಿರಿಯರು ಹೇಳ್ತಾರೆ. ಅವಾಗ ಅದು ಬಂದ ಮೇಲೆ ನೋಡಕ್ಕೆ ಬರ್ತದ್ರಿ. ಈಗ ಮೊದಲು ಭಾಗ ಮಾಡಿರ್ತ ತಂದಾಗ ಇವ್ರು ಯಾರಿಗೂ ಕಿಮ್ಮತ್ತು ಕೊಡುವಂಗೆ ಕಾಣಿಸೋದಿಲ್ಲ, ಕೊಟ್ಟು ಬಿಡಪ್ಪ ಅಂತಕ್ಕಿಂತ ಹಿರಿಯರ್ತಾರೆ. ಅವಾಗ 50 ಎಕರೆ ಭೂಮಿ ಒಳಗೆ ಅವಂಗೊಂದು 20 ಎಕರೆ, ಅವನೊಂದು 20 ಎಕರೆ ಜಮೀನು ಕೊಡ್ತಾರೋ, 10 ಎಕರೆ ಉಳಿತೈತಿ. ಈ ಹಿರಿ ಸೊಸಿ ಕೇಳಬೇಕಲ್ಲ, ನೋಡುವ 10 ಎಕರೆ ಭೂಮಿ ಉಳಿತು, ಇದನ್ನು ನಿನ್ನ ಹೆಸರಲ್ಲೇ ಕೊಡ್ತು, ನನ್ನ ಹೆಸರಲ್ಲೇ ಬ್ಯಾಡ್ರಿ ಅಂತಾಳೆ. ಯಾಕಂದ್ರೆ ನಾ ಮೊದಲ ಹಿರಿಯರೊಳಗೆ ಬ್ಯಾಡ ಅಂತ ಹೇಳಿ ನನ್ನ ಅತ್ತಿ ಹೆಸರಲ್ಲೇ ಕೊಡ್ರಿ, ನನ್ನ ಹೆಸರಲ್ಲೇ ಏನೂ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾನು ಆಸ್ತಿ ನಂಬಿಕೆಯಿಂದ ಬಂದಿಲ್ಲ. ಈ ಮನೆ ಒಳಗೆ ನನ್ನ ತಾಯಿ ಒಬ್ಬಾಕಿದ್ದ ನನ್ನ ಜಾಕಿ ಮಾಡ್ಕೊತ ಹೋಗ್ಕಳತ್ತಕ್ಕೆ ನೆಂಬಿ ಬಂದನ್ನ ಅತ್ತೆಕ್ಕಂದ ಸೊಸಿ ಕೇಳ್ತಾಳೆ. ಅತ್ತೆಗೆ ಕಣ್ಣಾಗಿ ನೀರು ಒರೆಸ್ಕೊಳ್ಳೋಕ್ಕಿಂತ ದುಃಖ ಜಾಸ್ತಿಯಾಗಿ ನಗಾಕತ್ತಿಲ್ಲ ಅತ್ತೆ. ನಾನು ನಿನಗೆ ಸೊಸೆ ಆಗೇನಿಲ್ಲ ಅಷ್ಟು ಮಾತಾಡಕತ್ತಿಯಲ್ಲ, ನನಗೆ ಅಷ್ಟು ಸಂತೋಷ ಆಗತ್ತ ಅತ್ತೆ ಕೇಳ್ತಾಳೆ. ಇವರು ಒಗದು ಹೊಂಟಾರು, ನೀ ಎತ್ಕೊಂಡು ಹೊಂಟದೆ, ನಾ ಯಾರ ಜೋಡಿ ಚೆನ್ನಾಗಿರ್ತಂತ ನಾ ವಿಚಾರ ಮಾಡಿ ನಿನ್ನ ಜೋಡಿ ಬರಕತ್ತನಲ್ಲ. ಈ ಮಾತು ಕೇಳಿ ನನಗೆ ಭಾಳ ಸುಖ ಅನಿಸ್ತು, ಭಾಳ ಸಂತೋಷ ಅನಿಸ್ತಂತೆ. ಆಕೆ ನಕ್ಕೋತ ಹೇಳಿದಾಕೆ ಸೊಸೆ, ಅವರು 1 ತುತ್ತು ಅನ್ನ ತಿನ್ನಲಿ, 10 ತುತ್ತು ಅನ್ನ ತಿನ್ನಲಿ, ಅದ್ರೊಳಗಿನ ಅರ್ಧ ತುತ್ತು ಅನ್ನ ಹಾಕುವ ಕೆಪಾಸಿಟಿ ದೇವರು ನಮಗೆ ಕೊಟ್ಟಾನ. ಅಷ್ಟು ನಮ್ಮಲ್ಲಿ ನಂಬಿಕೆ ವಿಶ್ವಾಸ ಐತೆ. ಅದಕ್ಕೆ ನಿನ್ನಲ್ಲಿ ನಾ ಟೆಸ್ಟ್ನಂತ ಅವಕಾಶ ಬೇಡ್ಕೊಳಕತ್ತನಷ್ಟ. ಅವಾಗ ಹಿರಿಯರು ಎಲ್ಲ ಭಾಗ ಮಾಡಿಕೊಂಡು ಯಾರ್ಯಾರು ಏನೇನು ಬರ್ಬೇಕೆಲ್ಲ ಕೊಟ್ಟರು. ಅತ್ತಿ ಹೆಸರಲ್ಲೇ ಮಾಡ್ಯಾರು. ಮಾಡಿದ ಕೂಡಲೇ ಅತ್ತಿ ಸಂತೋಷಪಟ್ಲು. ಸೊಸಿ ನನ್ನ ಹೆಸರಲ್ಲೇ ಮಾಡತ್ತನ್ನಲಿಲ್ಲ, ಹಿರಿ ಮಗ ನನ್ನ ಹೆಸರಲ್ಲೇ ಮಾಡನ್ನಿಲ್ಲ. ನನ್ನ ಮಗ ಸ್ವಲ್ಪ ದೊಡ್ಡದಾನ, ಹಿರಿ ಮಗ ಸೊಸಿ ಒಬ್ಬಕ್ಕೆ ಶಾನೆ ಹೇಳದಾಳ. ಆದರೂ ಈ ಸಂಪತ್ತು ಇದು ಬೆಳ್ಕೋತ ಹೋಗ್ಲತ್ತಕ್ಕಂತ ಹಿರಿಯರ ಮುಂದೆ ಹೇಳಕ್ಕೆ ಇವ್ರಿಗೂ ಹೇಳ್ಯಾರ, ನೀವು ನನ್ನ ಮಕ್ಕಳನ್ನ, ಇವರು ಈಕಿ ನನ್ನ ಸೊಸೆನ, ಇವು ನನ್ನ ಹಿರಿ ಮಗನ
ನೀ ಒಗದ ಎತ್ತಕ್ಕೆ ನಿನಗೂ ಕೆಟ್ಟದನ್ನ ಮಾತಾಡಂಗಿಲ್ಲ, ಆಕೆವು ನನ್ನ ಎತ್ಕೊಂಡು ಹೊಂಟ ಅಕ್ಕಿಗೂ ನಾ ಕೆಟ್ಟದ ಮಾತಾಡಂಗಿಲ್ಲ. ನೀವು ಚಂದಂಗಿರಿ ನಾವು ಚಂದಂಗಿರ್ತೀವಕ್ಕೆಂದು ಹೇಳಿಕೆಂದು ಅತ್ತಿ ಸಂತೋಷದಿಂದ ನಕ್ಕೋತ ಅವ್ರ ಹಿರಿ ಸೊಸಿ ಜೋಡಿ ಹೋಗ್ತಾಳೆ. ಇಷ್ಟ ಜಗತ್ತಿನೊಳಗೆ ಬದುಕಿ ತೋರಿಸಬೇಕು ಜೀವನದೊಳಗೆ ಏನದ.